ಇಂದಿನ ಈ ಒಂದು ಸಭೆಯ ಮೂಲ ಉದ್ದೇಶ ತಮಗೆಲ್ಲರಿಗೂ ತಿಳಿದಿರ್ತಕ್ಕಂಥ ವಿಷಯ ಅಂತ ಹೇಳು ನಾನು ಭಾವಿಸ್ತಾ ಇದ್ದೇನೆ. ಆದರೂ ಸಹಿತ ಈ ಒಂದು ಶುಭ ಸಂದರ್ಭದಲ್ಲಿ ನಾವು ಸಭೆಯನ್ನು ಸೇರಿಸಿರ್ತಕ್ಕಂಥ ಮೂಲ ಉದ್ದೇಶ ಅಂದರೆ ಈಗಾಗಲೇ ಬರುವ ಅಕ್ಟೋಬರ್ 10, 11, 12ನೇ ತಾರೀಕಿನ ದಿವಸ 24ನೆಯ ಕಲ್ಯಾಣ ಪರ್ವದ ಒಂದು ಪೂರ್ವ ಸಿದ್ಧತೆ ಸಭೆ, ಜೊತೆಯಲ್ಲಿ ಬೆಂಗಳೂರಿನಲ್ಲಿ ನಡೀತಕ್ಕಂಥ ಬಸವ ಸಂಸ್ಕೃತಿಯ ಅಭಿಯಾನದ ಅಕ್ಟೋಬರ್ 5ನೇ ತಾರೀಕಿನ ದಿವಸ ನಾವು ಯಾವ ರೀತಿಯಿಂದ ಆ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಬೇಕು ಮತ್ತು ವಿಶೇಷವಾಗಿ ನಮ್ಮ ರಾಜ್ಯ ಸರ್ಕಾರವು ಬರ್ತಕ್ಕಂಥ ಸೆಪ್ಟೆಂಬರ್ 22ರಿಂದ 2025ರಿಂದ ಅಕ್ಟೋಬರ್ 7ರವರೆಗೆ ಒಂದು ಜಾತಿ ಜನಗಣತಿಯನ್ನು ರಾಜ್ಯ ಸರ್ಕಾರವು ಈಗಾಗಲೇ ಎಲ್ಲ ಮನೆಗೆ ಒಂದು ಚೀಟಿ ಅಂಟಿಸುವ ಮುಖಾಂತರವಾಗಿ ಚಾಲನೆಯನ್ನು ಕೊಟ್ಟಿದೆ. ಆ ಒಂದು ಸಂದರ್ಭದಲ್ಲಿ ನಾವಿಲ್ಲಿ ಸೇರಿರ್ತಕ್ಕಂಥ ಎಲ್ಲ ವಿವಿಧ ಸಂಘಟನೆಗಳ ಮುಖಂಡರು ನಾವು ಚರ್ಚೆಯನ್ನು ಮಾಡಬೇಕಾಗಿದೆ. ಆ ಒಂದು ಸಂದರ್ಭದಲ್ಲಿ ನಮ್ಮ ನಡೆ ಸ್ಪಷ್ಟವಾಗಿ ಯಾವ ದಿಕ್ಕಿನಲ್ಲಿ ಇರಬೇಕನ್ನೋದರ ನಮ್ಮ ಮೂಲ ಉದ್ದೇಶದ ಜೊತೆಯಲ್ಲಿ ಇವತ್ತಿನ ಈ ಒಂದು ಸಭೆಗೆ ವಿಶೇಷವಾಗಿ ನಾವು ಪತ್ರಿಕಾ ಮಾಧ್ಯಮದ ಮಿತ್ರರಿಗೂ ಹಾಗೂ ಎಲೆಕ್ಟ್ರಾನಿಕ್ಸ್ ಮಾಧ್ಯಮದ ಮಿತ್ರರಿಗೂ ನಾನು ಆಮಂತ್ರಣವನ್ನು ನೀಡಿದ್ದೇನೆ. ಅವರು ಸಹಿತ ಈ ನಮ್ಮ ಸಭೆಗೆ ಆಗಮಿಸಿದ್ದಾರೆ. ವಿಶೇಷವಾಗಿ ಈ ಬಂದು ಬಸವ ಸಂಸ್ಕೃತಿಯ ನೇತೃತ್ವವನ್ನೇ ನಮ್ಮ ಭಾಲ್ಕಿಯ ಪರಮ ಪೂಜ್ಯ ನಾಡೋಜ ಪುರಸ್ಕೃತರಾಗಿರ್ತಕ್ಕಂಥ ಪೂಜ್ಯ ಬಸವಲಿಂಗ ಪಟ್ಟದೇವರ ಒಂದು ನೇತೃತ್ವದಲ್ಲಿ ಆ ಒಂದು ಸಂಸ್ಕೃತಿ ರಥಯಾತ್ರೆ ನಾಡಿನ ತುಂಬೆಲ್ಲ ಪ್ರಚಾರದ ಮುಖಾಂತರವಾಗಿ ಸಂಚರಿಸ್ತಕ್ಕಂಥದ್ದು ನಮ್ಮೆಲ್ಲರ ಸೌಭಾಗ್ಯ ಅಂತ ನಾನು ಭಾವಿಸ್ತಾ ಇದ್ದೇನೆ. ಅದೇ ಕಾರಣವಾಗಿ ಮತ್ತೊಂದು ವಿಶೇಷವಾಗಿರ್ತಕ್ಕಂಥ ಒಂದು ಮಹತ್ವದಾಗಿರ್ತಕ್ಕಂಥ ಸಂಗತಿ ಏನಂದರೆ, ನಮ್ಮವರೇ ಯಾವಾಗಲೂ ಲಿಂಗಾಯತ್ ಅಂದರೆ ಮೆಟ್ಟಿ ನಿಲ್ತಕ್ಕಂಥ ಧೀರರು ವೀರರು, ನಮಗೆಲ್ಲರಿಗೂ ಮಾರ್ಗದರ್ಶಕರಾಗಿರ್ತಕ್ಕಂಥ ಶರಣಜೀವಿಗಳಾಗಿರ್ತಕ್ಕಂಥ ಭಾಲ್ಕಿ ತಾಲೂಕಿನ ನಮ್ಮವರೇ ಆಗಿರ್ತಕ್ಕಂಥ ಬಸವರಾಜ್ ಮುಳ್ಳ ಅಣ್ಣನವರು ಈ ಒಂದು ಕಲ್ಯಾಣ ಪರ್ವದ ಗೌರವಾಧ್ಯಕ್ಷರಾಗಿ ಅವರು ನೇತೃತ್ವವನ್ನು ವಹಿಸಿಕೊಂಡಿದ್ದಾರೆ. ಅದು ಸಹಿತ ನಮಗೊಂದು ಹೆಮ್ಮೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಅದೇ ಕಾರಣವಾಗಿ ಕಲ್ಯಾಣ ಪರ್ವದ ಒಂದು ಅಧ್ಯಕ್ಷತೆಯನ್ನು ನಮ್ಮವರೇ ನಮಗೆಲ್ಲರಿಗೂ ಮಾರ್ಗದರ್ಶಕರಾಗಿರ್ತಕ್ಕಂಥ ಕಂಠಪ್ಪಣ್ಣವರು ಸಹಿತ ಈ ಒಂದು ಕಲ್ಯಾಣ ಪರ್ವದ ಅಧ್ಯಕ್ಷತೆಯನ್ನು ವಹಿಸಿದ್ದಾರೆ. ಅವರಿಗೂ ಸಹಿತ ನಾನು ಈ ಸಂದರ್ಭದಲ್ಲಿ ನಾನು ಅನಂತ ಅಭಿನಂದನೆ ಸಲ್ಲಿಸುವ ಮುಖಾಂತರವಾಗಿ ಅವರಿಗೂ ಸಹಿತ ನಾನು ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಇನ್ನೊಬ್ಬರು ನಮ್ಮ ಸಂಜೀವ್ ಪಾಟೀಲ್ ಅವರಿದ್ದಾರೆ, ಅವರಿಗೂ ಸಹಿತ ಈ ಸಂದರ್ಭದಲ್ಲಿ ನಾನು ಅನಂತವಾಗಿರ್ತಕ್ಕಂಥ ಸ್ವಾಗತ ಮತ್ತು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ವಿಶೇಷವಾಗಿ ಈ ಒಂದು ರೂಪರೇಷದ ಬಗ್ಗೆ ಕುಲಂಕುಷವಾಗಿ ನಮ್ಮ ಅನೇಕ ಮುಖಂಡರು ಮಾತಾಡ್ತಕ್ಕಂಥವರಿದ್ದಾರೆ. ವಿಶೇಷವಾಗಿ ನಮ್ಮ ಜಾಗತಿಕ ಲಿಂಗಾಯತ ಮಹಾಸಭೆಯ ತಾಲೂಕಿನ ಅಧ್ಯಕ್ಷರಾಗಿರ್ತಕ್ಕಂಥ ನಮ್ಮ ಹಿರಿಯರಾಗಿರ್ತಕ್ಕಂಥ ಬಸವರಾಜ್ ಮರಿಯಣ್ಣವರಿಗೂ ಹಾಗೂ ಜಾಗತಿಕ ಲಿಂಗಾಯತ ಮಹಾಸಭೆಯ ಕೇಂದ್ರ ಸಮಿತಿಯ ಕರ್ನಾಟಕ ರಾಜ್ಯದ ಕಾರ್ಯದರ್ಶಿಯಾಗಿರ್ತಕ್ಕಂಥ ನಮ್ಮ ಶರಣ ಸಹೋದರ ಮಿತ್ರರಾಗಿರ್ತಕ್ಕಂಥ ಕಿರಣ್ ಖಂಡ್ರೆಯವರಿಗೂ ಹಾಗೂ ನಮ್ಮ ವಕೀಲರ ಮಿತ್ರರಿಗೂ ಹಾಗೂ ವಿಶೇಷವಾಗಿ ಎಲ್ಲ ಊರಿನಿಂದ ಎಲ್ಲಾನು ಪ್ರಮುಖರಿಗೆ ಮಾತ್ರ ನಾವು ಆಹ್ವಾನ ಕೊಟ್ಟಿದ್ದೀವಿ. ಯಾಕಂತಂದರೆ ಬರ್ತಾ ದಿನಗಳಲ್ಲಿ ನಾವು ವ್ಯಾಪಕವಾಗಿ ಪ್ರಚಾರವನ್ನು ಮಾಡಿ ಹಳ್ಳಿಗೆ ಈ ಒಂದು ಸಂದೇಶವನ್ನು ಮುಟ್ಟಿಸಬೇಕಾಗಿರ್ತಕ್ಕಂಥ ನಮ್ಮ ಎಲ್ಲ ಮುಖಂಡರ ಮೇಲೆ ಒಂದು ಜವಾಬ್ದಾರಿ ಇದೆ. ಜೊತೆಯಲ್ಲಿ ಸಹಿತ ವಿಶೇಷವಾಗಿ ನಾವು ಒಂದು ಬಹಿರಂಗ ಸಭೆಯನ್ನು ಮಾಡಬೇಕು, ಒಂದು ಕಾರ್ಯಾಲಯದ ಉದ್ಘಾಟನೆಯನ್ನು ಮಾಡಬೇಕಂತಕ್ಕಂಥ ಒಂದು ಸನ್ನಿವೇಶವನ್ನು ಬಂದಾಗ
ನಮ್ಮ ಹಿರಿಯರಾಗಿರ್ತಕ್ಕಂಥವರು ಹಾಗೂ ಜಾಗತಿಕ ಲಿಂಗಾಯತ ಮಹಾಸಭೆಯ ರಾಷ್ಟ್ರೀಯ ಉಪಾಧ್ಯಕ್ಷರಾಗಿರ್ತಕ್ಕಂಥ ನಮ್ಮ ಅಣ್ಣವರಾಗಿರ್ತಕ್ಕಂಥ ಬಸವರಾಜ ಬುಳ್ಳ ಅಣ್ಣವ್ರು ಹೇಳಿದರು, ಇಲ್ಲ ಮೊದಲು ನೀವು ಚಾಲನೆ ಕೊಡ್ರಿ, ಪತ್ರಿಕೆ ಮಾಧ್ಯಮದ ಮುಖಾಂತರವಾಗಿ ಎಲ್ಲರಿಗೆ ನೀವು ಚಾಲನೆಯನ್ನು ಕೊಡೋದ್ರ ಮುಖಾಂತರವಾಗಿ ನೀವು ಜಾಗೃತಿ ಮಾಡಿ ಆಮೇಲೆ ಕಾರ್ಯಾಲಯಗಳನ್ನು ಉದ್ಘಾಟಿಸಬೇಕಂತಕ್ಕಂಥ ಒಂದು ಸಂದೇಶ ರವಾನೆ ನಮಗಾಗಿದ್ದ ನಿಮಿತ್ತವಾಗಿ ನಮಗೆ ಗೊಂದಲ ಇತ್ತು. ಇವತ್ತಿನ ದಿವಸ 3-4 ಕಾರ್ಯಕ್ರಮಗಳಿವೆ. ಇವತ್ತು ಒಂದು ಬ್ಯಾಂಕಿಂದ ಕಾರ್ಯಕ್ರಮ ಇದೆ, ವಿಶೇಷವಾಗಿ ನಮ್ಮ ಶರಣರದ ಒಂದು ಕಾರ್ಯಕ್ರಮ ಇದೆ. ಹೀಗೆ 3-4 ಕಾರ್ಯಕ್ರಮಗಳ ನಿಮಿತ್ತವಾಗಿ ಇನ್ನೂ ಕೆಲವರು ಸಭೆಗೆ ಆಗಮಿಸಬೇಕಾಗಿತ್ತು. ಅನಿವಾರ್ಯ ಕಾರಣಗಳಿಂದ ಅವರು ಆಗಮಿಸಿಲ್ಲ. ಆದರೆ ನಮಗೆಲ್ಲ ರೀತಿಯಿಂದ ಸಹಾಯ ಸಹಕಾರ ಮಾಡ್ತೀವಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ನಮಗೆ ಹೇಳಿದ್ದಾರೆ. ವಿಶೇಷವಾಗಿ ನಮ್ಮ ಗುಂಡಪ್ಪ ಗನ್ಗೆ ಹಿರಿಯರು ಅವರು ಸಹಿತ ವೇದಿಕೆ ಆಗಮಿಸಬೇಕಂತ ಹೇಳಿ ನಾನು ಕೇಳ್ಕೊಳ್ತಾ ಇದ್ದೀನಿ. ಗುಂಡಪ್ಪ ಗನ್ಗೆ ಅಣ್ಣ, ವಿಶೇಷವಾಗಿ ನಮ್ಮಲ್ಲಿರ್ತಕ್ಕಂಥ ಅನೇಕ ಮುಖಂಡರು ಇವತ್ತು ನಮ್ಮ ಮಾದೇವ ಬೇಂದ್ರೆ ಇರ್ಬೋದು, ಬಾಬುರಾವ್ ಬೇಂದ್ರೆ ಇರ್ಬೋದು, ಸಂಕ್ಷಿಪ್ತ ಇನ್ನೂ ಅನೇಕ ಮುಖಂಡರು ನಮ್ಮ ರಾಷ್ಟ್ರೀಯ ಬಸವರಾಜ ಇದ್ದಾರೆ, ಜಾಗತಿಕ ಲಿಂಗಾಯತ ಮಹಾಸಭಾ ಇದ್ದಾರೆ, ಬಸವ ಕೇಂದ್ರ ಇದ್ದಾರೆ. ಅಂದ್ರೆ ಇಲ್ಲಿ ಇರ್ತಕ್ಕಂಥವ್ರು ನಮ್ಮದೆಲ್ಲ ಮೂಲ ಉದ್ದೇಶ ನಮ್ಮ ಲಿಂಗಾಯತ ಧರ್ಮಕ್ಕೆ ಮಾನ್ಯತೆ ಸಿಗೋ ರೀತಿಯಲ್ಲಿ ಈಗಾಗಲೇ ಸಾಕಷ್ಟು ಹೋರಾಟವನ್ನು ಮಾಡಿದ್ದೀವಿ. ಅದರಲ್ಲಿ 2 ಮಾತಿಲ್ಲ. ಈಗಾಗಲೇ ಅದರ ಬಗ್ಗೆ ನಮ್ಮ ಮುಖಂಡರುಗಳು ಸಹ ಸವಿಸ್ತಾರವಾಗಿ ಮಾತಾಡ್ತಾರೆ. ವಿಶೇಷವಾಗಿ ಈ ಸಂದರ್ಭದಲ್ಲಿ ನಾವು ಕಲ್ಯಾಣ ಪರ್ವವನ್ನು ನೆನೆಸ್ಕೊಳ್ಳೇಬೇಕಾಗ್ತಾ ಇದೆ. ನಮ್ಮಲ್ಲಿ ತಾತ್ವಿಕ ಭಿನ್ನಾಭಿಪ್ರಾಯಗಳಿದ್ದರೂ ಸಹಿತ 24ನೇ ಕಲ್ಯಾಣ ಪರ್ವ ಬಹಳ ಅರ್ಥಪೂರ್ಣವಾಗಿರ್ತಕ್ಕಂಥ ಕಲ್ಯಾಣ ಪರ್ವ. ಈ ಒಂದು ಕಲ್ಯಾಣ ಪರ್ವಕ್ಕೆ ನಾವೆಲ್ಲರೂ ತನು ಮನ ಧನದಿಂದ ಸಹಾಯ ಸಹಕಾರ ಮಾಡ್ತಾ ಇದ್ದೀವಿ. ಕಲ್ಯಾಣ ಪರ್ವದ ಮೂಲ ಉದ್ದೇಶ ಏನಿದೆ ಅಂತಂದರೆ ಶರಣರಿಂದ ಶರಣರಿಗೋಸ್ಕರವಾಗಿ ಶರಣರಿಗಾಗಿ ನಡೀತಕ್ಕಂಥದ್ದೇ ಕಲ್ಯಾಣ ಪರ್ವ. ಅದ್ರ ಸಲುವಾಗಿ ಇದರಲ್ಲಿ ಜಾತಿ ಧರ್ಮ ಭೇದ ಭಾವ ಯಾವುದೇ ಇರಲಾರ್ದೇ ಎಲ್ಲ ಕರ್ನಾಟಕ ಅಷ್ಟೇ ಅಲ್ಲ, ಮಹಾರಾಷ್ಟ್ರ, ಆಂಧ್ರ, ಮಹಾರಾಷ್ಟ್ರ ಎಲ್ಲ ಕಡೆಯಿಂದ ವಿವಿಧ ಮಠಾಧೀಶರುಗಳು ಎಲ್ಲ ಸಮುದಾಯದ ಭಕ್ತರು ಅಲ್ಲೆಲ್ಲ ನಾವು ಪಾಲ್ಗೊಳ್ತಾ ಇದ್ದೇವೆ. ಆ ನಿಟ್ಟಿನಲ್ಲಿ ಇವತ್ತಿನ ಈ ಒಂದು ಸಂದರ್ಭದಲ್ಲಿ ಹೆಚ್ಚಿನ ಒಂದು ಮಾಹಿತಿಗಾಗಿ ನಮ್ಮ ಗುಂಡಪ್ಪ ಅವರು ನಮ್ಮ ಶರಣಜೀವಿಗಳು ಗುಂಡಪ್ಪ ಸಂಗಮದಣ್ಣವರವರು ಕೆಲವು ಮಾತಾಡಬೇಕಂತ ಹೇಳಿ ಈ ಸಂದರ್ಭದಲ್ಲಿ ನಾನು ಅವರಿಗೆ ವಿನಂತಿಯನ್ನು ಮಾಡ್ಕೊತಾ ಇದ್ದೀನಿ. ಮೊದಲಿಗೆ ಮೊದಲನೇದಾಗಿ ನಾವು ಸಮಯದ ಅಭಾವ, ಯಾಕೆ ಪತ್ರಕರ್ತರಿಗೆ ನಾವು 12 ಅಂತ ಹೇಳಿದ್ದೀವಿ. ಆಮೇಲೆ ಮತ್ತೆ ಮೇಲಿಂದ ಮೇಗೆ ಸ್ವಲ್ಪ ನಾವು ಸಮಯ ಬದಲಾವಣೆ ಮಾಡಿದ್ದಕ್ಕಾಗಿ ಈ ಒಂದು ಸಭೆ ಮುಖಾಂತರವಾಗಿ ತಮ್ಮೆಲ್ಲರಲ್ಲಿ ನಾನು ಕ್ಷಮೆಯನ್ನು ಕೇಳ್ತಾ ಇದ್ದೀನಿ. ಇವಾಗ ಪ್ರಾರ್ಥನೆ ಗೀತೆ ಮೊದಲಿಗೆ ನಮ್ಮ ಗುರುಗಳ